ಗೆಟ್ಟಿ ಬರ್ತಾಳ ನೋಡ ಹೈಸ್ಕೂಲ ಬೆಟ್ಟ ಸಂಧ್ಯಾಗ ನಿಂತು ನನಗೆ ಮಾಡ್ತಾಳ ತಾಟ ಏನು ಚಂದ ನೋಟ ಒಂದು ಚಾಳ ಕೋಲ ಕಟ್ಟ ಏನು ಚಂದ ನೋಟ ಒಂದು ಚಾಳ ಕೋಲ ಕಟ್ಟ ಈಕೆ ಚಿಂತಾಗ ಹೋಗವತ್ತು ಮಾತಿ ನಾವು ಗೆಟ್ಟಿ ಬರ್ತಾಳ ನೋಡ ಹೈಸ್ಕೂಲ ಬೆಟ್ಟ ಸಂಧ್ಯಾಗ ನಿಂತು ನನಗೆ ಮಾಡ್ತಾಳ ತಾಟ ಅದೇ ಒಂಟಾರೆ ನಾ ಬೆಳ್ಳೆ ಕುದರೆ ನನ್ನ ಕೈ ಮಾಡಿ ಕರಿತಾಳ ಒದರೆ ಏನೋ ಚಂದಾನ ಕೆಂಪನ ಹುಡುಗಿ ನಡಗೆ ಕಣಿ ಹಚ್ಚಿಕೊಂಡು ಬರ್ತಾಳ ಕಾಡಿಗೆ ಸೊಂಟದ ಮ್ಯಾಲಿನ ಸೇರೆಗೆ ಏನು ಚಂದ ನೀಲಿಗೆ ಸೊಂಟದ ಮ್ಯಾಲಿನ ಸೇರೆಗೆ ಏನು ಚಂದ ನೀಲಿಗೆ ನನ್ನ ಕುರಿ ಬಿಟ್ಟಾಗ ಕೆರೆಗೆ ಒಟಲಕ್ಕೆ ಬಂದಾಳ ಹುಡುಗೆ ಕುರಿ ಹಾಲ ಹಿಂದೆ ಕೊಡು ಅಂತ ತಂದಾಳ ಗೆಟ್ಟಿ ಬರ್ತಾಳ ನೋಡ ಹೈಸ್ಕೂಲ ಬೆಟ್ಟ ಸಂಧ್ಯಾಗ ನಿಂತು ನನಗೆ ಮಾಡ್ತಾಳ ತಾಟ ಗೆಟ್ಟಿ ಬರ್ತಾಳ ನೋಡ ಹೈಸ್ಕೂಲ ಬೆಟ್ಟ ಸಂಧ್ಯಾಗ ನಿಂತು ನನಗೆ ಮಾಡ್ತಾಳ ತಾಟ ದೇವಾ ಜಲ್ಪಿಸುವ ತಲ್ಪಿಸುವ ತಲಕ್ಕೆಂದ ತಾರ್ತಲ ಕೋರ್ಮಿಂಚಿನಂತೆ ಕರ್ಕಶದ ಕಟ್ಕದ ಒಲ್ಲಿನ ಭರದ್ವರ ಹೃದಯವು ಚೆಲ್ಲನ್ನು ಚುಮುಕಿಸಿತು ಬಲ ಬಲ ಎಲ್ಲ ಮಂಡವ ದೇವ ಹಲ್ಲೋಲ ಕಲ್ಲೋಲ ಹತೈರ್ಯ ಅಸರ್ಮುಖರಾಗೋದಲ್ಲದ ಎಂತ ವೀರಾಜ ವೀರನ ಮುಂದೆ ನಿಂತು ಮಾತನಾಡಿಸೋ ಮಾನವ ನೀನು ನಾನವ ಜರುಗಿರುವಂತ ಓ ದೇವ ನವದಾರಂದರೆ ರಾತ್ರಿಯಲ್ಲಿ ರಾತ್ರಿ ಶಿವರಾತ್ರಿ ರಾತ್ರಿಯಲ್ಲಿ ನವರಾತ್ರಿ ರಾತ್ರಿಯಲ್ಲಿ ಕತ್ತರ ರಾತ್ರಿ ರಾತ್ರಿಯಲ್ಲಿ ಮಲಗುವ ರಾತ್ರಿ ರಾತ್ರಿಯಲ್ಲಿ ಸುಂದರವಾದ ಬಯಲಾಟದ ರಾತ್ರಿ ಇಂಥ ಸುಂದರವಾದ ಬಯಲಾಟ ರಾತ್ರಿಯಲ್ಲಿ ತಮ್ಮನ್ನು ಮಾತನಾಡಿಸುವ ಇಡೀ ಸುಂದರ ಶಿವಸಾರಥಿ ಎಂದು ಕರೆಯುತ್ತಾರೆ ದೇವ ಹೇಳಿಕೊಂಡು ಬರಬೇಕು ತಮ್ಮ ನಾಮೆಂಗಿದವ ಸಾರಥಿ ನಾವುದಾರಂದರೆ ತಾವುದಾರ ದೇವ ಶ್ರೀಮದ್ ಗರ್ಭ ಮುಖ ಮುಖ ವಿಕಸಿತ ಕಮಲ ಕಮಲ ಅತ್ಯ ಸುರಚರ ರತ್ನಾಕರ ಅನ್ನೋದು ನಾನು ಬಲೇ ಆ ಕಳ್ಳ ಕೃಷ್ಣನಿಗೆ ಜ್ಞಾನ ಚಿತ್ತರಾದ ಎಲ್ಲ ಸಾರಥಿ ಭೂಪತಿ ಅಂಗ ಕಾಳಿಂಗ ಹತ್ತಿರ ಕುಶರ ಮಹಾರಾಷ್ಟ್ರ ಮುಂತಾದ 56 ದೇಶದ ನಾಯಕರಂಗದ್ದು ಸಾರಥಿ ಭೂಪತಿ ಏಕಚಕ್ರಾಧಿಪತಿಯಾಗಿ ಮೆರೆಯುವ ಧೃತರಾಷ್ಟ್ರನ ಪುತ್ರ ಗಾಂಧಾರಿ ಅಮ್ಮನವರ ಗರ್ಭ ಸಂಜಾತ ಗೊಂಡುಗಳಿಗೆ ಗಂಡ ದುರ್ಯೋಗ ಮಹಾರಾಜನಂದು ಹಡಿಗಡಿಗೆ ಬೆಳೆದ ಗೌರವವನ್ನು ಬಡಿಸುವಂತಹ ಸಾರಥಿ ಭೂಪತಿ ವೀರ ದುರ್ಯೋಧನ ಮಹಾರಾಜರು ತಾವಾದರೆ ಬಂಗಾರದಿಂದ ಕಂಗೊಳಿಸುವ ಸುಂದರವಾದ ರಂಗಮಂಟಪಕ್ಕೆ ಬಂದ ಕಾರ್ಯಾರ್ಥವೇನು ದೇವ ದಿವ್ಯ ಪ್ರಭಾವ ಸಾರಥಿ ಈ ಸಭಾ ಮಂಟಪಕ್ಕೆ ಬಂದ ಕಾರಣವೇನೆಂದರೆ ಅದೇನು ದೇವ ಯುಧಿಷ್ಠಿರಂ ಸೆರೆ ಹಿಡಿಯುವುದಕ್ಕೋಸ್ಕರ ಗುರುಗಳಾದ ದ್ರೋಣಾಚಾರ್ಯರು ತತ್ಕಾರಣ ಯುದ್ಧದ ಪ್ರಸಂಗದ ವರ್ತಮಾನವನ್ನು ತಿಳಿಯೋದಕ್ಕೋಸ್ಕರ ಬರೋಣವಾಯಿತು ಸಾರಥಿ ಮತ್ತೆ ಮುಂದೆ ಸಂಗತಿ
ಚತುರ ಮತಿಯುತನಾದ ಸೂತ ನೀತಿ ಕೋವಿದನಾದ ಮಾತಿನ ಪ್ರಖ್ಯಾತ ಚಿತ್ತ ಚಲನೆ ಇಲ್ಲದೆ ಎನ್ನ ಉತ್ತರಕ್ಕೆ ಪ್ರತಿ ಉತ್ತರಲಾದ ಸಾರಥಿ ಭೂಪತಿ ಪುಂಡರಿಕ ಭವಂಡದ ಗಂಡುಗಳಿಗೆ ಕಂಡ ಮದ್ಭುಜ ಬಲ ಮಾರ್ತಾಂಡದ ಎಲ್ಲ ಸಾರಥಿ ಭೂಪತಿ ಕೋದಂಡ ವಿದ್ಯದ ಪಂಡಿತನಾದ ಮತ್ಸ್ಯಾನ ಮಂಡಲಿ ಬರದ ಗುರುಗಳಾದ ದ್ರೋಣಾಚಾರ್ಯರ ತೀವ್ರತಿ ಬರ ಹೇಳು ಸಾರಥಿ ಪಾಲ್ಗೊಳ್ಳಿ ಜಾಗೃತಿ ನಿಮಿತ್ತದಲ್ಲಿ ಭೂಪತಿ ದ್ರೋಣ 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 ಕರ್ಣ ಬರ್ಬದ ದ್ರೋಣ ದ್ರೋಣ ಕಲ್ಲದ ಪೋರೆ ಒಳ್ಳೆ ನಗದಾಡ ನನ್ನ ಮಾರೆ ಮೈ ಮರೆತು ಕುಂತಾಗ ನೀ ನಗದಾಡ ನನ್ನ ನೋಡಿ ನೀನದೇ ಬಾರಿ ಮಾಡಿ ನಿನ್ನ ಪ್ರೀತಿ ಮಾಡಿ ಅದೇ ಉಚಿತಲಿ ಕರ್ಣ ನೀನದೇ ಬಾರಿ ಮಾಡಿ ನಿನ್ನ ಪ್ರೀತಿ ಮಾಡಿ ಅದೇ ಉಚಿತಲಿ ನಿನ್ನ ಸಲುವಾಗಿ ಕೆಟ್ಟ ಕುಡಿಯ ಕತ್ತಿ ನನ್ನ ತಕೆಟ ಕೇಳದೈತೆ ನಿನ್ನ ಬಣ್ಣ ಕೇಳದೈತೆ ಮರಿ ಬಣ್ಣ ಒಡೆದಾದ ನನಗೆ ಕಣ್ಣ ಕೆಂಪನ ಕಲ್ಲದ ಪೋರೆ ಒಳ್ಳೆ ನೊಡದಾದ ನನ್ನ ಮಾರೆ ಮೈ ಮರೆತು ಕುಂತಾಗ ನೀ ನಗದಾದ ನನ್ನ ನೋಡೆ ಸೆನ ಹೌದಪ್ಪ ಯಾರು ಒಬ್ಬರು ಬರೀ ಪಾತ್ರದಾರಿಂದ ಅಪ್ಪ ಇಷ್ಟ ಒಂದು ಮಂದಿ ಬಂದ್ರೆ ಹೆಂಗ ಸೈಡ್ ಬಿಡ್ರಿ
ಕರೆದುಕೊಂಡು ಬಹುಮಾನ ಪೂರಕ ಹೋಲಿಸಿಕೊಂಡು ಬಂದಿದ್ದಾರೆ. ಅವರಿಗೆ ನನ್ನ ತುಂಬಾ ಧನ್ಯವಾದಗಳನ್ನು ತೋರಿಸ್ತೇನೆ. ಸದಾ ಯಾವತ್ತೂ ಹೀಗೆ ಇರಲಿ ಎಂದು ಕೇಳಿಕೊಳ್ಳುತ್ತೇನೆ. ಎಲ್ಲರೂ ತಲೆಗಳಿದ್ರೆ ನಾವು ಸ್ಟಾರ್ಟ್ ಮಾಡ್ತೀವಿ. ಯಾರು ಒಬ್ರು ಇರಬೇಕು. ಸೈಡ್ ಹೋಗಿ ಕುಂದ್ರಿ, ಖಾಲಿ ಜನ ಯಾರು ನಿಂತ ಮಾಡ್ರು. ಗುಡಿ ಗುಡಿ ಕೆಂಪಕ್ಕದ ವಂಶದಿಂದ ಬಂದ ಧೀರನನ್ನು ಧಾರಣಿಗೆ ಬಂದ ಧೀರನನ್ನು ಧಾರಣಿಗೆ ದೇವಾಲಯಕ್ಕೆ ಬಂದು ಮಾತನಾಡ ಸೋದರ ಮಾವ. ದೇವ ದಿಗ್ಧರಣೆಯಲ್ಲ ಪ್ರಕರಣಗಳ ಕಳೆಯಂದ ಪ್ರಕಾರನೆಂದೆನಿಸಿದ ಎನ್ನ ಪಾದ ತಡೆಯ ಹೊಂದಿಸಿಕೊಳ್ಳುವ ಪುತ್ರ ಕಿರಣ ದೇವ ಎಕ್ಕಳವಾದ ಮಹಾರಾಜರ ಶೀಘ್ರದಿಂದ ಕಾರ್ಯಗಳು ನಡೆಸಿಕೊಳ್ಳುವ ದೇವ ಭೂಮಂಡಲದ ಕೋದಂಡ ಪಂಡಿತೋತ್ತರನಂ ಕಂಡ ಮಂಡ ಎಂಬಾಗ ಪಿಂಗಾರಿಕನಾಗಿ ತತ್ಕರ ಪುಂಡರಿಕನಂ ಜೋಡಿಸುವ ವಿದ್ಯುತ್ ಪಂಡಿತನ ಮಾತನಾಡಿಸುವ ನೀನು ದಾರಣ ಬಿಡ ಓ ದೇವ ನಾವತಾರೆಂದರೆ ಲಂಚ ತಿಂಬುವನು ಲಂಚ ದ್ರೋಹಿ, ಲಂಚ ಬೇಡುವನು ಬೀಜನಾಯಿ, ಲಂಚ ಕೊಟ್ಟು ಬಿಡುವರು ಸರ್ವತ ಜನ ಬಾಯಿ ಬಾಯಿ. ಬಳ್ಳಾರಿ ಬದನೆಕಾಯಿ, ಕುಡ್ತೀನಿ ಕುಂಬಳಕಾಯಿ, ಇಟ್ಲಾಪುರ ಹೀರೆಕಾಯಿ, ದೇಶಕ್ಕೆ ಒಡೆಯನೊಂದು ಸಣ್ಣ ತೆಂಗಿನಕಾಯಿ, ದೊಡ್ಡದು ಕುಂಬಳಕಾಯಿ. ಎಷ್ಟು ಕಾಯಿ ಹೊಡೆದರು ಅರ್ಪಿತ ಮಾಡ್ಕೊಳ್ಳು ನಮ್ಮಮ್ಮ ಸುಂಕ್ಲಮ್ಮ ತಾಯಿ. ಊರಿಗೆ ಬುಡ್ಡ ಕಲ್ಲುವಾಸ ನನ್ನ ಸಂಸಾರ ದಾಸ, ಅಲ್ಲಿ ಮೂಲೆಗೆ ಕುಂತ್ಕೊಂಡು ನೋಡು ನಮ್ಮ ಸೋದರ ಮಾವ ಎಂಬ ಅರಸ. ಅಂತ ಅರಸನ ಮಗಳಿಗೆ ವರನಾಗಿ ಬಂದು ತಮ್ಮನ್ನು ಮಾತನಾಡಿಸುವ ಇಟಿಗೆ ಸುಂದರ ಶಿವಸಾರಥಿಯನ್ನು ಕರೆಯುತ್ತಾರೆ. ದೇವ ಹೇಳಿಕೊಂಡು ಬರಬೇಕು ತಮ್ಮ ನಾಮಾಂಕಿತವ ಸಾರಥಿ ಎಂಬ ಚಾರ ಕೇಳು ನಮ್ಮ ನಾಮಾಂಕಿತದ ವಿಚಾರ. ಅದೇನು ದೇವ? ಬಳ್ಳಾರಿ ಬೆಚ್ಚಕ್ಕದೊರಗೊಪ್ಪ ತಾಲೂಕು ಶಾನವಾಸಪುರ ಗ್ರಾಮದಲ್ಲಿರುವ ಸುಂಕ್ಲ ಭಾರತಿ ಎಂಬವರ ಅವರಕ್ಕೆ ಮಾರ್ಗದರ್ಶನವಾಗಿ ನಮಸ್ಕಾರ. ಬಲೇ ಸಾರಥಿ ಎಂಬ ಚಾರ ದೇವ ಎನ್ನ ಮನ ದೇವರಾದ ತಿರುಪತಿ ತಿಮ್ಮಪ್ಪನಿಗೆ ಮಾಡುವ ಪಾರ್ವತಂಗಳಿಗೆ ನಮಸ್ಕಾರ. ನಿಮ್ಮ ತಂದೆ ಹೇಳಿ ದೇವ. ಓಹೋ ಚಾರ ದೇವ ಎನ್ನ ಎತ್ತ ಮಾತ ಪಿತರಾದ ಸಿದ್ರಮ್ಮಪ್ಪ ಮಲ್ಲಮ್ಮನಿಗೆ ಮಾಡುವ ಪಾರ್ವತಂಗಳಿಗೆ ನಮಸ್ಕಾರ. ನಿಮ್ಮ ತಂದೆ ಹೇಳಿ ದೇವ. ಓ ಚಾರ ದೇವ ನನಗೆ ವಿದ್ಯೆ ಕಲಿಸಿದ ಶ್ರೀ ದಾನಪ್ಪ ಮಾಚಾರ್ಯರಿಗೆ ಮಾಡುವ ನಮಸ್ಕಾರ. ನಿಮಿತ್ತ ದೇವ. ಬಳಿರೆಯಲೈ ಸಾರಥಿ ಎಂಬ ಚಾರ ದೇವ ಇಲ್ಲಿ ಕುಳಿತುಕೊಂಡಿರುವ ಗುರು ಹಿರಿಯರಿಗೆ ಅಕ್ಕಣ್ಣನಿಗೆ ಮಾಡುವ ನಮಸ್ಕಾರ. ನಿಮಿತ್ತ ದೇವ. ಬಳಿರೆಯಲೈ ಸಾರಥಿ ಇನ್ನು ತಿಳಿಯಲಿಲ್ಲವೇ ನಮ್ಮ ನಾಮಾಂಕಿತದ ವಿಚಾರ? ಇನ್ನು ತಿಳಿಯಲಿಲ್ಲ ದೇವ. ಶ್ರೀಮದ್ ವಿಜಂಬರಿ ತಂಬಿನಿ ಮುಖಾಂಬುಜ ಪ್ರಭಕರ ಬಿಂಬದೊಳ ವಿಪ್ರಜತುವ ಮಂಡಲ ತೆರಿಗೆ ತತ್ವಿದ್ಯೆ ಎಂಬುದಿದೆ ಸುಪ್ರಸಿದ್ಧರಮ್ಮ ಭಾರತೆ ಭೂಪತಿ ಸಮಾಧಾನ ಭೇದ ಸಾರತೆ ಭೂಪತಿ ಪಂಡೇಂದ್ರಪ್ಪ ಜಾತ ಪಾರ್ಥನಿಗೆ ದಂಡರ ವಿದ್ಯೆಯಂ ಕಲಿಸಿ ನುಡಿದ ವಾಕ್ಯ ನಡೆಸಿದ ಕರ್ಮುರುಕರಾದ ದುಪರಂಗಂ ಬಿರುದು ತಿಳಿಸಿದ್ದರಿಂದ ಎನ್ನ ಮಂತ್ರದ ಕಾಲಿಗೆ ಬೀಸಿದೆ. ಸಾರತೆ ಭೂಪತಿ ಕುರುಕುಲ ಚಕ್ರವರ್ತಿ ಕೌರವೇಂದ್ರ ತಜ್ಜವರ ನಿಪುಣ ಮುನಿಶ್ರೇಷ್ಠ ಭಾರತದ ವೀರ ಸಂಬುಧ ಅದ್ಭುತ ಪರಾಕ್ರಮಕ್ಕೆ ಪ್ರಖ್ಯಾತ. ಸಾರತೆ ಭೂಪತಿ ನೀತಿ ಕೋಪಿತನಾದ ಸುಗುಣ ಚತುರ್ವರ್ಣದ ಶ್ರೇಷ್ಠನಾದ ಬ್ರಾಹ್ಮಣ ಪರಕಾಯ ಪ್ರವೀಣ ತಚ್ಚಿತ್ತಿ ವಿದ್ಯದ ಚರಣ ದಂಡನ ಎಂದು ದೇವರು ಹೊಡೆದಿಲ್ಲ ಸರ್ದಿ ಅದು ಜಾಗೃತಿ ಭೂಪತಿ
ದ್ರೋಣಾಚಾರ್ಯ ಮಹಾರಾಜರು ತಾವಾದರೆ ಬಂಗಾರದಿಂದ ಕಂಗೊಳಿಸುವ ಸುಂದರವಾದ ಸಭಾ ಮಂದಿರಕ್ಕೆ ಬಂದ ಕಾರ್ಯಾರ್ಥವೇನು ದೇವ ಮಹಾನುಭಾವ? ಬಳಿರೈಯಲೈ ಸಾರಥಿ ಸುಂದರವಾದ ಸಭಾಮಂಟಕ್ಕೆ ಬಂದ ಕಾರಣವೇನೆಂದರೆ ಅದೇನು ದೇವ? ಜಗಜ್ಜಗಿಸುವ ಕಿರೀಟಿ ಮಣಿಮಯ ಭುಜ ಕಿರೀಟಗಳಿಂದ ಶೋಭಿತ ಗಜಪುರದ ನಗರಾಧಿಪ ಭುವನ ಪ್ರತಾಪ ದುರ್ಯೋಧನ ಭೂಪ ಕೌರವೇಂದ್ರನ್ನು ಕರೆಸಿದ ಕಾರಣ ಬರೋಣವಾದ ಖಂಡಿಯದಾರ್ದಿ ದುರ್ಯೋಧನ ಜಗತಿ ನಿಮಿತ್ತಂದರೆ ಭೂಪತಿ ನಿಮ್ಮ ಪೀಠವನ್ನು ಕರೆಸಿದ್ದಾರತಿ ಬಂದವರ ಧಾರೊಂದಿಗೆ ಕೆಂಡು ಮಿಂಚಿನ ವಾಡೆಯಿಂದ ಬಂದ ವೀರನನ್ನು ಧಾರೊಂದಿಗೆ ರಾಜಾರ ಮಾಡಿದಾಗ ದೇವ ಕಡು ಪರಾಕ್ರಮದಿಂದ ಕರಚರಚತೋಲು ಕಟ್ಕದ ಹಿಡಿದು ನಡೆಸುತ್ತ ಪಡಲಿಡು ಪಡೆಯುವ ಗುಡಿ ಗುಡಿಪ ಮುರುಗಿ ಹೆಣ್ಣನ ಮುಖ ಬೀಕರಿಸಿದಂತೆ ಹೌದಾ? ನಡುಗಟ್ಟಿದ ಕಡುಗಟ್ಟಿದ ಗಂಧಾರವನ್ನು ಹೊಡೆದಿರು ಈ ಎಡಬಲ್ಲದ ಕುಡಿ ಮೀಸಂ ತುಡಿಕಿ ತೀಡುವ ದೊಡ ವಿಕ್ರಮನ ಮುಂಭಾಗದಲ್ಲಿದ್ದು ಮಾತಾಡಿಸುವ ತತ್ಪಡದ ಜನನ ಜನಕರು ಏರ್ಪಡಿಸಿದ ನಾಮವನ್ನು ನುಡಿದು ಜೀವಿಸುವಂತ ಮುಂದೆ ಓ ದೇವ ನಾವತಾರೆಂದರೆ ಹಲ್ಲ ಇಲ್ಲದವರಿಗೆ ಬೆಲ್ಲ ಕೊಡಬಾರದು, ಮುದುಕರಿಗೆ ಮದುವೆ ಮಾಡಬಾರದು, ಮಕ್ಕಳ ಕೈಗೆ ಬಂದ ಮೇಲೆ ತಂದೆ ಇರತನ ಕೊಡಬಾರದು, ನನ್ನ ಹೆಂಡತಿ ಪತೋರತೆ ಎಂದು ತವರು ಮನೆಯಲ್ಲಿ 6 ತಿಂಗಳು ಬಿಡಬಾರದು, ಬಿಟ್ಟರೂ ಚಿಂತೆ ಇಲ್ಲ, ವಾರಕ್ಕೊಮ್ಮೆ ಹೋಗೋದು ಮಾತ್ರ ಬಿಡಬಾರದು, ಮಾನವ ಜನ್ಮ ಹುಟ್ಟಿದ ಮೇಲೆ ಗುರುವಿನ ಪಾದವನ್ನು ಹಿಡಿಲೇಬೇಕು ಅಂತ ಗುರುವಿನ ಪಾದವನ್ನು ಹಿಡಿದುಕೊಂಡು ಬಂದ ಸಂತ ಸಾರಥಿಯನ್ನು ಕರೆಯುತ್ತಾರೆ ದೇವ. ಹೇಳಿಕೊಂಡು ಬರಬೇಕು ತಮ್ಮ ನಾಮಂಕಿತವ ಭೂಪತಿ. ದಿಕ್ಕಂತರ ಮಿಕ್ಕಿ ಮೀರಿದ ವಿಕ್ರಮವನ್ನು ಒಕ್ಕಲಿಕ್ಕಿರುವ ಪರಾಕ್ರಮದ ಹೌದು ದೇವ. ಭೂಪತಿ ಇಕೋ ಕರ್ಕಶ ಮಾದನಿ ಹಂಗ ಪದದ ಕಾಲ ಕರಳು ಸಂದರ್ಭ ಗರ್ಗರನ ತಿರುಗುವ ಏಕ ಚಕ್ರದ ರಂಗಿತನಾಗಿ ವಾಯು ವೇಗಕ್ಕಿಂತ ಮಿಕ್ಕಿ ಮೀರಿ ನಡೆಯುವ ಸಪ್ತವನ್ನು ಗಮನಿಸಿ ದಿಕ್ಕವನ್ನು ಜಗಜಗಿಸುವ ಮಿಕ್ಕಿ ಮೀರಿದ ಶಾಸಕ ಸಂಪೂರ್ಣ ಜಗ ಜೀವ ಜಾಲ ಹಂಗಲಿಗೆ ಆಧಾರದ ಮಾರ್ತಾಗ ದೂರ್ತರ ಶಿರ ಚಂದಾದಿತ ದಾತ್ರಿ ದರೇಂದ್ರ ದುರ್ಯೋಧನ ಬಲಭುಜ ಕರ್ಣನಂದು ತೀರ ಸಾರ್ತಿ ಜಗತಿ ನಿಮಿತ್ತನಲ್ಲಿ ಭೂಪತಿ ಓಹೋ ವೀರ ಕಲಿಕರಣ ಮಹಾರಾಜರು ತಾವಾದರೆ ಇಂದು ಹಣ್ಣವಾದ ಸಭಾಮಂದಿರಕ್ಕೆ ಬಂದ ಕಾರ್ಯಾರ್ಥವೇನು ದೇವ? ದಿವ್ಯ ಪ್ರಭಾವ ಸಾರಥಿ ಭೂಪತಿ. ವಿದ್ಯುತ್ ಬಂಡಿತರ ಪಂಡಿತ ತಾಣದ ನಡೆಯುವ ಈ ಸಭಾಮಂಡಲದಲ್ಲಿ ಉತ್ತಂಡ ಇದ್ದ ಮಗದ ಗಂಡನು ಬೆರುಂಡನು ಬಂದ ಕಾರಣವೆಂದು ಕೇಳುವ ಹೌದ ದೇವ. ಸಾರಥಿ ಭೂಪತಿ ಬರುವ ಚಂಡ ಪ್ರಚಂಡ ಮಂಡಲಾಧಿಪರಾದ ದುರ್ಯೋಧನ ಖಂಡಿತ ನಂಬರ್ ತತ್ಕರ ಪುಂಡರಿಕದ ಕೋರಂದ ಪಾಣಿಯಾಗಿ ಬರೋಣ ಎಂದು ಕನ್ನಿಯ ಸಾರಥಿ ನಮ್ಮ ದುರ್ಯೋಧನ ತೋರಿಸಿದ ಜಾಗೃತಿ ನಿಮಿತ್ತದಲ್ಲಿ ಭೂಪತಿ ನಿಮ್ಮ ಸುಂದರವಾದ ಪೀಠವನ್ನು ಅಲಂಕರಿಸಿದ್ದಾರತಿ. ಕೊಟ್ಟುತ್ತರ ಮಕ್ಕಳ ವರ್ತನಾದ ಗದಗಾಚಾರ್ಯರೇ ದುರ್ಯೋಧನ ಇಂದಿನ ದಿನ ನಿಷ್ಪಟಕನಾದ ಯಧಿಷ್ಠನಂತರ ಹಿಡಿದು ಬಡುವೆ ನಮ್ಮ ನುಡಿದ ನುಡಿ ಮಾತ್ರ ಜನ ಮಾಡಿದಿರಿ
ಪ್ರಾಣನಾಥ ಬಾಣಿಸಿಯ ಕುಳಿತು ಅನ್ನದ ವಿಷವನ್ನು ಬೆರೆಸಿ ನೀಡಿದರೆ ತಿರುಗುವುದು ನಾನು ಎಡೆಗೆ ಮಾತ್ರ ನಿನ್ನ ಮರ್ಮವು ತಿಳಿಯದಾಯಿತು ದ್ರೋಣ ಮೋಸ ಮಾಡಿಕೊಂಡಿರುವುದು ನಿನ್ನಲ್ಲಿ ಗಮನದ ಗುಣ ದುರ್ಯೋಧನ ಆಚಾರ್ಯರೇ ಪರಮಗಳ ಚಾರಮಣಿಗೆ ಕರ್ಮದ ಚಡವದಂತೆ ಪುಂಡರೀಕಾಕ್ಷನಂಬ ಕೃಷ್ಣ ಅಂತ ಕೇವಲವೆಂಬ ಕವಚ ಧರಿಸಿರುವ ಪಾಂಡವರಿಗೆ ತಪ್ಪಿದ ಮಾಡಬೇಕೆ ದುರ್ಯೋಧನ ಆಚಾರ್ಯರೇ ನಿನ್ನಿನ ದಿನದ ವಿಮಲಮತಿ ಉತ್ತರಾದ ಧರ್ಮದಂತೆರಡಿಯ ಸಮಯದ ಮೂರಹರನ ಮೈದರನನ್ನ ದುರಾನುಕೂಲವಾಗಿ ಈಗಿನ ಧರ್ಮದಾಚರ್ಯನ್ನು ಎಕ್ಕರಿಸಿದರು ದುರ್ಯೋಧನ ಆಚಾರ್ಯರೇ ಜೃಂಬರ ತೀರ್ಥ ಸುಬ್ರಹ್ಮಣ್ಯದಾದ ಅರ್ಜುನನ ಕಣಕ ಸಚ್ಚ ಚುಂಬ ಊಟಿಗದ ಅಸದಳವ ದುರ್ಯೋಧನ ಆಚಾರ್ಯರೇ ಬಂದೂರ ಕಳಕದಲ್ಲಿ ಯಮನಂದನ ಕರಡಿಯ ಸಭೆದ ಎಂದ್ರ ಸಂಜಾತನಾದ ಪಾರ್ಥನ ಬಂದ ನೀನೇ ಮಂದ ವಾಕ್ಯ ಬರೆಯದಾನಿಗೆ ಅಂತ ನಿಷ್ಠೂರವಾದ ನುಡಿಯನ್ನು ನುಡಿಯಬಹುದು ದೇವರ ನಾಡಿಗಿಂತ ಕಠಿಣದ ವಚನ ಆಹೋ ಮದ್ಭುಜ ಬಲವನ್ನೇ ಬಾಲಾಬ್ಜಿ ವರ್ತನಕ್ಕೆ ಹಿಮಗಿರಿ ಪ್ರಾಯನಾದ ಭೋಗಣ ಅಹೋ ಶ್ರೀಯೋಧನ ಅನ್ನದೊಂದು ಸತ್ವಾಕ್ಯನ ಸತ್ಯೆಂದಲಾರಿ ಸೈ ಸೂರ್ಯನಂದ ಏನು ಚೆನ್ನಾಗಿ ಹೇಳು ದುರ್ಯೋಧನ ಗೋಕರ್ಣ ಅಹೋ ಶ್ರೀಯೋಧನ ಎನ್ನ ಆನಂದಮಯವಾದ ಸಂಪದ್ಮೋಹಕ್ಕೆ ಸಮಭಾಗಿಗಳಾಗಿ ಬಂದು ಕುಳಿತಿರುವ ಪಂಚ ಪಾಂಡವರೆಂಬ ಮದಾಂಧರನ್ನು ಕೊಲ್ಲಿಸಬೇಕೆಂದು ಎಷ್ಟು ಪ್ರಯತ್ನ ಪಟ್ಟ ಕಾಲಕ್ಕೂ ಮಕ್ಕಳವೇ ಸಫಲವಾಗದು ಹೌದೇನು ಶ್ರೀಯೋಧನ ಈ ಒಳಗಾಗಿ ಆ ಕಳ್ಳರನ್ನು ಅರಗಿನ ಮನೆಯನ್ನು ವಹಿಸಿದೆ ಆ ಭೀಮನ ತಾಮಸನ ವಿಷಯಕ್ಕೆ ಜಯ ತಿಳಿಸಿದೆ ಬಲ ಬಲ ಶ್ರೀಯೋಧನ ಕೈ ಕಾಲು ಕಟ್ಟಾಕಿದೆ ಅವರ ಐಶ್ವರ್ಯದ ಆದೇಶ ಮಾಡಿಕೊಂಡೆ ಎಷ್ಟು ಮಾಡಿದಾಗ ಆ ಭ್ರಷ್ಟರ ಪ್ರಾಣ ನಷ್ಟವಾಗದೆ ದುರದೃಷ್ಟ ಅಪಕೀರ್ತಿ ಮತ್ತಷ್ಟು ಅಪಕ್ತರಬಹುದು ಉನ್ನತೋನ್ನತರಾದ ದ್ರೋಣ ಕರ್ಣಾದಿಗಳು ನೀವಿದ್ದು ಪಾಂಡವರ ಬಲವನ್ನು ಏನು ಮಾತಾಡು ಯೋಜನ ಸೈನ್ಯವ ರೆಡಿ ಸೈನ್ಯವ ಅತುಲಿತ ಪರಾಕ್ರಮಿಯಾದ ಭೀಷ್ಮನೇ ಆತನಾಗಿ ಹೋದ ಬಳಿಕ ಇನ್ನು ನಿಮ್ಮಂತವರಿದ್ದರೆ ಫಲ ಆ ಕ್ಷೀಣ ಬಲಯುತರಾದ ಪಾಂಡವರನ್ನು ಏನೆಂದು ಜಯಿಸಲಾರಾದ್ರೆ ವ್ಯಾಖ್ಯಾನ ಮಾಡಲಿ ನಾನೊಂದು ಉಪಾಯ ಅಹೋ ಶ್ರೀಯೋಧನ ಯಾತ ಕಾದಿದೆಯೋ ಇಂತಹ ಕಠಿಣ ವಚನ ಚಿನ್ನದ ಬೆಟ್ಟದಲ್ಲಿ ಒಂದು ತೂಕ ಬಂಗಾರವು ಕಡಿಮೆಯಾದ ಕ್ಷಣಕ್ಕೆ ಚಿನ್ನದ ಬೆಟ್ಟವೆಲ್ಲ ಹಾಳಾಗಿ ಹೋಯ್ತಾ ಹೇಗೆ ಅಹೋ ಶ್ರೀಯೋಧನ ಅಹೋ ಸೂರ್ಯನಂದನ ಮುದುಕನೊಬ್ಬ ಭೀಷ್ಮವಂಶ ಗೆದ್ದಂತಾಸರಿಗೆ ಬಡ ಪಾಂಡವರಮ್ಮನ್ ಗೆದ್ದಂತಾಯ್ತಾ ಹೇಗೆ ಅಹೋ ರಾಜ ಅಹೋ ಕರ್ಣ ಬಲರ ಕೈಲಾಸಧ್ಯಕ್ಷನಾದ ಗಣವಿಗಳು ಬಂದ ಸಮಕ್ಷಮದ ಸಮರಕ್ಕೆ ನಿಂತ ಕಾಲಕ್ಕೂ ಲಕ್ಷ್ಯಕ್ಕೂ ತಾರದ ಹನ್ನೊಂದು ಅಕ್ಷೋಣಿ ಬಲವಿದ್ದು ಆ ತುಚ್ಛರಾದ ಪಾಂಡವರೆಂಬ ಮಕ್ಷಿಗಾಲವನ್ನು ತತ್ತು ಬೆಸೆಗೆಯುವನು ಭೂಪತಿಯೇ ನನಗೆ ಆ ಬಿರುಕ ಪಾಂಡವರು ಸರಿಯೇ ಉನ್ನತ ನೋಟವಾದ ಪರಾಕ್ರಮನಾಗಿದ್ದು ತಿನ್ನಲಿಕ್ಕೆ ಅನ್ನ ಇಲ್ಲದ ಹರಣ್ಯದಲ್ಲಿ ಕಾಯಿ ಹಣ್ಣುಗಂತಿಂದ ಕಾಲ ಕಳೆಯುವ ಆ ಬಡ ಪಾಂಡವರನ್ನ ಕುಂಡಿಗಳ ಬಿಡುಬಿಡು ಅಹೋ ಶ್ರೀಯೋಧನ ಅಹೋ ಕರ್ಣ ಧರ್ಮಜನಿದ್ದರೆ ಕೈಲಾಗದವನು ಭೀಮನಿದ್ದರೆ ಬಂಡಿ ಬಂಡಿ ಅನ್ನೋನು ಬಂಡೆ ಮೇಲೆ ಮಲಗೋ ತಿಂಡಿ ಬಾಕನು ಅಹೋ ಶ್ರೀಯೋಧನ ಸೂರ್ಯನಂದನ ಅರ್ಜುನ ಇದ್ದರೆ ಲಜ್ಜಹೀನನು ಇವರೇ ಅಂತ ಗಂಡುಗಳಿಗೆ ಆದರೆ ಈ ಸಭಾಮಂಡಲದಲ್ಲಿ ಹೆಂಡತಿಯ ಕುಂಡೆ ಮೇಲೆ ಹುಟ್ಟಿರುವ ಪಟ್ಟು ಪಿತಾಂಬರವನ್ನು ಜಗಜಟ್ಟಿಯಾದ ದುಶ್ಯಾಸನ ಸೀರೆಯನ್ನು ಸೆಳೆಯುವಾಗ ಗಂಡ ಸತ್ತರೆಂಡರೆಂಡ ಮುಖಮಂಡಲ ಈ ಭೂಮಿಗೆ ತಗ್ಗಿಸಿಕೊಂಡು ಕೂದಿರೋದಕ್ಕೆ ಅಂತಹ ರಂಡ ಬಲ ಪಾಂಡವರ ಪರಾಕ್ರಮವನ್ನು ಎನ್ನಂತ ಗಂಡುಗಳ ಮುಂದೆ ಕೊಂಡಾಟವಾದ ಕುರುಮಣೇಶ ಸುಂಬತ್ರಿಪುಕುಲ ಕದಂಬದಂಬುದಿಗೆ ವಿಜೃಂಭಣಮಾನದ ಕುಂಬಿನಿಪತಿ ಆಚಾರ್ಯರೇ ಸಂಭ್ರಮವಾಗಿ ಕಾಣುವ ಪತ್ನಿಯುತ ಮರ್ಮವನ್ನು ಅರಿಯಬೇಕಾದರೆ ಅಜಿನ ಕಂಡರ ಮುಕುಂದರ
ದೂರದಿಂದ ಬಾಳ ಪುರಂದರಾದ ಗಂಧರ್ವರ ಬಂದು ಕೂಡಿ ಬಂದರು ಸತ್ಯವಾಗದಂತೆ ಚಕ್ರ ಮೂರವನು ದುರ್ಯೋಧನ ಆಚಾರ್ಯರೇ ಎಂದಿನ ಯುದ್ಧದ ಧರ್ಮಜನಂತರ ಹಿಡಿದುಕೊಂಡಿದ್ದಾರೆ ಸಲ್ಲ ಜಾತಿಯ ಪದ್ಮದೊಳಗೆ ಬಾರದಂತೆ ಸಮದತ್ತಕರ ತಡೆಯಲು ಬಿಡುಬಿಡಿನಿಂದ ದೂರವನ್ನು ರಾಜ ಪೂಜಾ ಆಹೋ ಕೊಂಬಿನ ಬದಿಯ ಬೆಂಬಲರಾದ ಮಹಾಗಾಂಬರರೇ ಲೋಕೈಕ್ಯ ಸೂರರಾದ ಕರ್ಣಾವತರಣರೇ ಅಪ್ರಹಿತ ಪಾಂಡು ಸಂಜಾತರೊಡನೆ ಸಮರಂಗೋದವರು ಸುಪ್ರಸಿದ್ಧರಾಗಿ ನಿಮ್ಮ ನಿಮ್ಮ ಸ್ವಲ್ಪ ಮಂತೋಡಿಸಿರಿ ಆಹೋ ಸೈನ್ಯಾಧ್ಯಕ್ಷನಾದ ದ್ರೋಣವೇ ದುರ್ಯೋಧನ ಎಂದಿನ ದಿನ ಪದ್ಮವ್ಯೂಹದಲ್ಲಿ ಆ ಬಡ ಧರ್ಮರಾಜ ರಂಸರ ಹಿಡಿದುಕೊಡುವನೆಂಬ ನುಡಿದನು ಮಾತ್ರ ಮಾಡಬೇಡಿರಿ ಸನ್ನತ ಗುಣ ಸಂಪನ್ನನಾದ ಸುಯೋಧನ ಆಚಾರ್ಯರೇ ಸಕತ ವ್ಯೂಹದ ಮುಂಭಾಗದಲ್ಲಿ ಜಯದ್ರಥನ ಕುರಿತಿರುವ ಅತಿಕಲ್ಲನ ಕುಲ ಜಾತಕ್ಕೆ ಭೀಮಾದಿಗಳನ್ನು ಉಳಿದಿರುವ ಸುಯೋಧನ ಆಚಾರ್ಯರೇ ಧರ್ಮಜನ ಕೈಸರ ಸಿಗುವನು ಈ ಕ್ಷಣ ಮಾತ್ರ ಸೇರಿಸಿ ಪಾಪ ನೋಡಲು ಪ್ರತಾಪ ಬಂಧೂರ ಬಲ ಹತ್ತಿರತನಾದ ಸೈನ್ಯವ ರಾಜ್ಯನ ಶೀಘ್ರದಿಂದ ಬರುವಂತ ಜಾತಿ ಪೋದನೆಯಾದ ಜಾಗೃತಿ ನಿಮಿತ್ತದಲ್ಲಿ ಭೂಪತಿ ಸೈನ್ಯವ 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 ಕರ್ಕಬರಬ ಸೈನ್ಯವ ಸೈನ್ಯವ ಕರ್ಕಬರಬ ಸೈನ್ಯವ ಆ ಬಾಬಾ ಇದೇನ ಬೋ ಸೌಂಡ